ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ಲು ಗ್ಲೇಸಿಯೋ ಹೈಡ್ರೋಲಜಿ ಹಿಮಾಲಯ ಕಾರಕೋರಂ. ಸೊ ಅಂದರೆ ಹಿಮಾಲಯ ಕಾರಕೋರಂ ರೀಜನಲ್ಲಿ ಏನು ಗ್ಲೇಷಿಯರ್ಸ್ ಇದೆ, ಅದರಿಂದ ಏನು ವಾಟರ್ ಸಪ್ಲೈ ಆಗ್ತಿದೆ ರಿವರ್ಸಿಗೆ, ಮತ್ತು ಅದು ಯಾವ ಥರ ಡಿಪ್ಲೀಟ್ ಆಗ್ತಿದೆ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಸ್ಟಡಿ ಆನ್ ಗ್ಲೇಷಿಯೋ ಹೈಡ್ರೋಲಜಿ ಆಫ್ ದ ಹಿಮಾಲಯ ಕಾರಕೋರಂ ಇನ್ನೂ ಒಂದು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಎಲ್ಲಿ ಅಂದರೆ ಸೈನ್ಸ್ ಜರ್ನಲಲ್ಲಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಏನಕ್ಕೋಸ್ಕರ ಇದನ್ನು ಸ್ಟಡಿ ಮಾಡ್ತಿದ್ದಾರೆ ಅಂದರೆ ಹಿಮಾಲಯನ್ ರೀಜನಲ್ಲಿ ರ್ಯಾಪಿಡಾಗಿ ಈ ಒಂದು ಸ್ನೋ ಮತ್ತು ಗ್ಲೇಷಿಯರ್ ಏನಿದೆ ಅದು ಮೆಲ್ಟ್ ಆಗ್ತಾ ಇದೆ. ಸೊ ಇದು ಸ್ಪೀಡ್ ತುಂಬ ಜಾಸ್ತಿ ಇರೋದ್ರಿಂದ ಏನಾಗ್ತಿದೆ, ಅಲ್ಲಿ ಇರೋಂತಹ ಗ್ಲೇಷಿಯರ್ಸ್ ಎಲ್ಲನೂ ಮೆಲ್ಟ್ ಆಗಿ ಅಲ್ಲಿ ಡಿಸಪಿಯರ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ಹಿಮಾಲಯನ್ ರೇಂಜಲ್ಲಿರುವಂತಹ ಈ ಒಂದು ಸ್ನೋ ಮತ್ತು ಗ್ಲೇಷಿಯರ್ಸ್ ಮೆಲ್ಟ್ ಆಗ್ತಿರೋದು ಮೇನ್ ರೀಸನ್ ಏನಂದರೆ ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಅಂದರೆ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ ಇದು ಫಾಸ್ಟಾಗಿ ಮೆಲ್ಟ್ ಆಗ್ತಿದೆ. ಇದೇನು ಮಾಡ್ತಿದೆ, ವಾಟರ್ ಸಪ್ಲೈಸ್ನ ಆಲ್ಟರ್ ಮಾಡ್ತಿದೆ. ಯಾವುದಕ್ಕೆ ವಾಟರ್ ಸಪ್ಲೈ ಮಾಡ್ತಿದೆ ಈ ಒಂದು ಹಿಮಾಲಯನ್ ಗ್ಲೇಷಿಯರ್ಸ್ ಅಂದರೆ ರಿವರ್ಸ್ ಲೈಕ್ ಹಿಂದಸ್, ಗಂಗಾ, ಬ್ರಹ್ಮಪುತ್ರ. ಸೊ ಇವು ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ರಿವರ್ ಸಿಸ್ಟಮ್ಗೆ ಹಿಮಾಲಯ ಕಾರಕೋರಂ ರೀಜನಿಂದ ಈ ಒಂದು ವಾಟರ್ ಸಪ್ಲೈ ಆಗ್ತಿತ್ತು. ಸೊ ಅದು ಕೂಡ ಆಲ್ಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಒಂದು ಪೆರಿನಿಯಲ್ ರಿವರ್ಸ್ ಅಂತ ಏನು ಕರಿತೀವಿ ನಾವು ಇವನ್ನ, ಸೊ ಅದು ಸೀಸ್ನಲ್ ರಿವರ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಇವರು ಹೇಳ್ತಿದ್ದಾರೆ. ಸೊ ಹಿಮಾಲಯ ಕಾರಕೋರಂ ರೀಜನ್ನು ಸೌತ್ ಏಷ್ಯಾದಲ್ಲಿರೋದು. ಸೊ ಇದನ್ನು ವಾಟರ್ ಟವರ್ ಆಫ್ ಏಷ್ಯಾ ಅಂತಲೇ ಕರಿತೀವಿ. ಮತ್ತು ಇನ್ನೊಂದು ಹೆಸರು ಏನು ಅಂದರೆ ಥರ್ಡ್ ಪೋಲ್ ಅಂತಲೂ ಕರಿತೀವಿ. ಏನಕ್ಕೋಸ್ಕರ ಇದನ್ನು ಥರ್ಡ್ ಪೋಲ್ ಅಂತ ಕರಿತೀವಿ ಅಂದರೆ ಇಟ್ ಈಸ್ ಒನ್ ಆಫ್ ದ ಹೆವಿಲಿ ಗ್ಲೇಷಿಯಲೈಸ್ಡ್ ಮೌಂಟೇನ್ ರೀಜನ್ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ಥರ್ಡ್ ಪೋಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೌತ್ ಪೋಲ್, ನಾರ್ತ್ ಪೋಲ್ ಬಿಟ್ಟರೆ ಜಾಸ್ತಿ ಗ್ಲೇಷಿಯರ್ನ ನಾವು ಹಿಮಾಲಯ ಕಾರಕೋರಂ ರೀಜನಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಏನಕ್ಕೆ ಇಂಪಾರ್ಟೆಂಟು ಅಂದರೆ ಇದು ಆಲ್ಮೋಸ್ಟ್ 1 ಬಿಲಿಯನ್ ಪೀಪಲ್ಸಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಹಿಮಾಲಯ ಕಾರಕೋರಂ ರೀಜನು. ಏನಕ್ಕೆ ಅಂದರೆ ಈ ಒಂದು ಹಿಮಾಲಯ ಕಾರಕೋರಂ ರೀಜನಿಂದ ಏನು ವಾಟರ್ ರಿಸೋರ್ಸಸ್ಸು ಅವೈಲಬಿಲಿಟಿ ಇದೆ, ಆ ಒಂದು ವಾಟರ್ ರಿಸೋರ್ಸಸ್ ಮೇಲೆ ಆಲ್ಮೋಸ್ಟ್ 1 ಬಿಲಿಯನ್ ಪೀಪಲ್ಲು ಪಾರ್ಟ್ಲಿ ಆರ್ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದ್ದಾರೆ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಟೋಟಲ್ ರಿವರ್ ರನ್ ಆಫು, ಗ್ಲೇಷಿಯರ್ ಮೆಲ್ಟು ಮತ್ತು ಸೀಸನಾಲಿಟಿ ಆಫ್ ದ ಫ್ಲೋ ಏನಿದೆ ರಿವರ್ಸ್ದು, ಇದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ 2050 ಅಷ್ಟರಲ್ಲಿ. ಹಿಮಾಲಯನ್ ರಿವರ್ ಬೇಸಿನ್ಸ್ ಏನಿದೆ ಇದು ಆಲ್ಮೋಸ್ಟ್ 2.75 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾನ ಕವರ್ ಮಾಡಿದೆ. ಇಷ್ಟು ದೊಡ್ಡ ರಿವರ್ ಬೇಸಿನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮತ್ತು ಲಾರ್ಜೆಸ್ಟ್ ಇರಿಗೇಟೆಡ್ ಏರಿಯಾ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 5,77,000 ಸ್ಕ್ವೇರ್ ಕಿಲೋಮೀಟರ್ಗೆ ಇದು ಇರಿಗೇಷನ್ ಫೆಸಿಲಿಟಿನ ಪ್ರೊವೈಡ್ ಮಾಡಿದೆ. ಮತ್ತು ವರ್ಲ್ಡ್ ಲಾರ್ಜೆಸ್ಟ್ ಇನ್ಸ್ಟಾಲ್ಡ್ ಹೈಡ್ರೋ ಪವರ್ ಕೆಪಾಸಿಟಿನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಎಕ್ಸಾಂಪಲ್ 26,432 ಮಿಲಿಯನ್ ವ್ಯಾಟ್ ಹೈಡ್ರೋ ಪವರ್ ಕೆಪಾಸಿಟಿನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮತ್ತು ಮೆಲ್ಟಿಂಗ್ ಗ್ಲೇಷಿಯರ್ಸ್ ಏನು ಮಾಡುತ್ತೆ, ವಾಟರ್ ರಿಕ್ವೈರ್ಮೆಂಟ್ಸನ್ನ ಫುಲ್ಫಿಲ್ ಮಾಡುತ್ತೆ ರಿವರ್ಸಿಗೆ. ಅಂದರೆ ಮೋರ್ ದ್ಯಾನ್ ಎ ಬಿಲಿಯನ್ ಪೀಪಲ್ಲು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಒಂದು ಗ್ಲೇಷಿಯರ್ಸು ಏನಾದರೂ ಮೆಲ್ಟ್ ಆಗಿ ಈ ಒಂದು ಸೆಂಚುರಿನಲ್ಲಿ ಖಾಲಿ ಆಗೋಯ್ತು, ಆಲ್ಮೋಸ್ಟ್ 1 ಸೆಂಚುರಿ ಅಷ್ಟರಲ್ಲಿ ಅಂತ ಅಂದರೆ ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಬರೋ ಅಂಥ ಪೀಪಲ್ಸಿಗೆ ರಿಕ್ವೈರ್ಡ್ ಅಮೌಂಟ್ ಆಫ್ ವಾಟರು ಸಿಗೋದಿಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಆದಷ್ಟು ಕ್ಲೈಮೇಟ್ ಚೇಂಜನ್ನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಉದ್ದೇಶ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಎಕ್ಸ್ಟೆನ್ಷನ್ ಆಫ್ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಸೊ ನಮಗೆ ಗೊತ್ತು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆನ ಏನಕ್ಕೋಸ್ಕರ ತೊಗೊಂಡು ಬಂತು ಅಂತ. ಸೊ ಲಾಸ್ಟ್ ಇಯರು COVID-19 ಪ್ಯಾಂಡಮಿಕ್ಕು ಸ್ಟಾರ್ಟ್ ಆದಾಗ ಲಾಕ್ಡೌನ್ ಮಾಡಿದ್ರಲ್ವ. ಸೊ ಆವಾಗ ಏನು ಮಾಡಿದರು, ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ರು. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಸ್ಕೀಮ್ನ NFSE ಅಂಡರಲ್ಲಿ ಬರೋವಂಥ ಎಲ್ರಿಗೂ ನವೆಂಬರ್ 2020 ಏಪ್ರಿಲಿಂದ ನವೆಂಬರ್ 2020 ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ರು. ಈ ಒಂದು ಸ್ಕೀಮ್ ಅಂಡರಲ್ಲಿ 80 crore NFSA ಬೆನಿಫಿಷರೀಸ್ ಏನಿರ್ತಾರೆ ಅವರಿಗೆ 5 kg ಫುಡ್ ಗ್ರೇನ್ಸ್ನ ಅಡಿಷ್ನಲ್ ಆಗಿ ಕೊಡೋದಕ್ಕೆ ಇವರು ಹೇಳಿದರು. ಅಂದರೆ ಫ್ರೀ ಆಫ್ ಕಾಸ್ಟು ಫಾರ್ ಎ ಪೀರಿಯಡ್ ಆಫ್ 8 ಮಂತ್ಸು ಫ್ರೀ ಆಫ್ ಕಾಸ್ಟಾಗಿ 5 kg ಫುಡ್ ಗ್ರೇನ್ಸ್ನ ಪ್ರೊವೈಡ್ ಮಾಡ್ತಾಯಿದ್ರು. ಮತ್ತು ಅದನ್ನು 2021ನಲ್ಲಿ ಮತ್ತೆ 2 ಮಂತ್ಸಿಗೆ ಮೇ ಮತ್ತು ಜೂನಿಗೆ ಇದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದರು. ಏನು ವಿತ್ ಎನ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಆಫ್ 26,600
2 crore. ಸೊ ಈ ಒಂದು ಅಮೌಂಟಲ್ಲಿ ಮತ್ತೆ 2 ತಿಂಗಳು ಎಕ್ಸ್ಟ್ರಾ 5 kg ಫುಡ್ ಗ್ರೇನ್ಸ್ನ ಕೊಡೋದಕ್ಕೆ ಹೇಳಿದರು. ಆದರೆ ಮತ್ತೆ ಇನ್ನೂ ಈ ಕೋವಿಡ್-19 ಪ್ಯಾಂಡಮಿಕ್ಕು ಕಂಟಿನ್ಯೂ ಆಗ್ತಿರೋದ್ರಿಂದ ಮತ್ತೆ ಇದನ್ನು 5 ಮಂತ್ಸಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜುಲೈ 2021 ನವೆಂಬರ್ 2021 ಕೂಡ ಎಕ್ಸ್ಟ್ರಾ 5 kg ಫುಡ್ ಗ್ರೇನ್ಸ್ನ ಅಡಿಷ್ನಲ್ ಆಗಿ ಪ್ರೊವೈಡ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅಂಟಿಲ್ ನವೆಂಬರ್ 2021 ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಡಿಷ್ನಲ್ ಆಗಿ 204 LMT ಫುಡ್ ಗ್ರೇನ್ಸ್ನ ಫಾರ್ ಎ ಪೀರಿಯಡ್ ಆಫ್ 5 ಮಂತ್ಸ್ ಕೊಡ್ತಾ ಇರೋದ್ರಿಂದ ಇದು 80 crore NFSA ಬೆನಿಫಿಷರಿಗೆ ಎಲ್ಪ್ ಆಗ್ತಿದೆ. ಮತ್ತು ಫೈನಾನ್ಷಿಯಲ್ ಎಸ್ಟಿಮೇಟ್ ಎಷ್ಟಾಗ್ತಿದೆ ಅಂದರೆ 67,266 crore ಇದಕ್ಕೆ ಖರ್ಚು ಮಾಡ್ತಿದ್ದಾರೆ ಇದಕ್ಕಂತ. ಸೊ ಇದನ್ನು ಏನಂತಂದರೆ ಈ ಒಂದು ಫ್ರೀ ಆಫ್ ಕಾಸ್ಟಲ್ಲಿ 5 kg ಫುಡ್ ಗ್ರೇನ್ ಏನಿತ್ತು ರೆಗ್ಯುಲರ್ ಆಗಿ ಫುಡ್ ಗ್ರೇನ್ಸ್ನ ಅಲೋಕೇಟ್ ಮಾಡ್ತಿದ್ರಲ್ಲ ಅದ್ರ ಜೊತೆಗೆ 5 kgsನ ಎಕ್ಸ್ಟ್ರಾ ಆ್ಯಡಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಂಟೈರ್ ಕಾಸ್ಟ್ ಏನಿದಕ್ಕೆ ಆಗ್ತಿದೆ ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅದರದ್ದು ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದೆ. ಸೊ ಇಂಡಿಯಾ ಈಸ್ ಮೇಕಿಂಗ್ ಕಲೆಕ್ಟಿವ್ ಎಫರ್ಟ್ಸ್ ಟು ರೆಡ್ಯೂಸ್ ಜೆಂಡರ್ ಗ್ಯಾಪ್ಸ್ ಇನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್. ಸೊ ಅಂದರೆ ಲೇಬರ್ ಪಾರ್ಟಿಸಿಪೇಷನಲ್ಲಿ ಲೇಬರ್ ಫೋರ್ಸಲ್ಲಿ ಜೆಂಡರ್ ಇನ್ಈಕ್ವಾಲಿಟೀಸ್ ಆಗ್ತಿದೆ. ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಬೋತ್ ಜೆಂಡರ್ಸಿಗೆ ಈಕ್ವಲ್ ಪ್ರಿಫರೆನ್ಸ್ನ ಕೊಡೋದಕ್ಕೋಸ್ಕರ ಕೆಲವೊಂದು ಕಲೆಕ್ಟಿವ್ ಎಫರ್ಟ್ಸ್ನ ಆಗ್ತಿದೆ. ಸೊ ಏನಂತ ಈಗ ನೋಡ್ಕೊಳ್ಳೋಣ. ಸೊ ಡಿಲಿವರಿಂಗ್ ಮಿನಿಸ್ಟ್ರಿಯಲ್ ಅಡ್ರೆಸ್ ಆನ್ ಡಿಕ್ಲರೇಷನ್ ಆಫ್ ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ ಪ್ರಿಯಾರಿಟೀಸ್ ಅಟ್ G20 ಲೇಬರ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರೀಸ್ ಮೀಟಿಂಗ್ ಅಪಾನ್ ದ ಮಿನಿಸ್ಟರ್ ಆಫ್ ಲೇಬರ್ ಎಂಪ್ಲಾಯ್ಮೆಂಟ್ ಹೈಲೈಟೆಡ್ ದ ವೇರಿಯಸ್ ಮೆಜರ್ಸ್. ಸೊ ಅಂದರೆ G20 ಮೀಟಿಂಗಲ್ಲಿ ಈ ಒಂದು ಲೇಬರ್ ಎಂಪ್ಲಾಯ್ಮೆಂಟ್ ಬಗ್ಗೆ ಇವರು ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಏನೇನು ಮೆಜರ್ಸ್ನ ತೊಗೊಂಡಿದ್ದೀವಿ ಅಂತ. ಸೊ ಫಸ್ಟ್ ಥಿಂಗ್ ಏನು ಅಂದರೆ ನ್ಯೂ ಕೋಡ್ ಆನ್ ವೇಜಸ್ 2019. ಸೊ ಈ ಒಂದು ಕೋಡನ್ನು ತೊಗೊಂಡು ಬಂದಿರೋ ಉದ್ದೇಶ ಏನು ಅಂದರೆ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಏನಿತ್ತು ವೇಜಸ್ಸಲ್ಲಿ ಅದನ್ನು ರೆಡ್ಯೂಸ್ ಮಾಡೋದು ಫಸ್ಟ್ ಥಿಂಗ್. ಮತ್ತು ರಿಕ್ರೂಟ್ಮೆಂಟ್ ಮತ್ತು ಕಂಡೀಷನ್ ಆಫ್ ಎಂಪ್ಲಾಯ್ಮೆಂಟ್ ಸೊ ಅದ್ರ ಬಗ್ಗೆನೂ ಇವರು ಇದರಲ್ಲಿ ಹೇಳ್ತಿದ್ದಾರೆ. ಸೊ ಈ ಡಿಸ್ಕ್ರಿಮಿನೇಷನ್ ರಿಕ್ರೂಟ್ಮೆಂಟಲ್ಲಿರ್ಬೋದು, ಕಂಡೀಷನ್ ಆಫ್ ಎಂಪ್ಲಾಯ್ಮೆಂಟಲ್ಲಿರ್ಬೋದು, ವೇಜಸ್ಸಲ್ಲಿರ್ಬೋದು, ಸೊ ಯಾವುದೇ ರೀತಿಯಾದಂಥ ಡಿಸ್ಕ್ರಿಮಿನೇಷನ್ ಮಾಡಲ್ಲ, ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರನೇ ಈ ಒಂದು ಬಿಲ್ನ ತೊಗೊಂಡು ಬಂದಿರೋದು ಅಂತ ಅವರು ಹೇಳ್ತಿದ್ದಾರೆ. ಮತ್ತು ವುಮೆನ್ ಆರ್ ಎಂಟೈಟಲ್ಡ್ ಫಾರ್ ಆಲ್ ಟೈಪ್ಸ್ ಆಫ್ ವರ್ಕ್ ಅಂದರೆ ಎಲ್ಲ ಟೈಪ್ ಆಫ್ ವರ್ಕಲ್ಲೂ ವುಮೆನ್ಸಿಗೆ ಅವಕಾಶನ ಕೊಟ್ಟಿದ್ದಾರೆ. ಈಗ ಎಂಪ್ಲಾಯರ್ಸ್ ಹ್ಯಾವ್ ಟು ಎನ್ಶ್ಯೂರ್ ದೇರ್ ಸೇಫ್ಟಿ ಆ್ಯಂಡ್ ಪ್ರೊವಿಷನ್ ಫಾರ್ ವರ್ಕಿಂಗ್ ಅವರ್ಸ್ ಅಂದರೆ ಎಲ್ಲ ಟೈಪ್ ಆಫ್ ವರ್ಕಲ್ಲೂ ಇವರಿಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸೇಫ್ಟಿ ಮೆಷರ್ಸನ್ನು ಕೂಡ ತೊಗೊಂಡಿದ್ದಾರೆ. ಸೊ ಈವನ್ ನೈಟ್ ಅವರ್ಸಲ್ಲೂ ಕೂಡ ವರ್ಕ್ ಮಾಡೋದಕ್ಕೆ ವುಮೆನ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ ಮೆಷರ್ಸ್. ಮತ್ತು ಡ್ಯೂರೇಷನ್ ಆಫ್ ಪೇಯ್ಡ್ ಮೆಟರ್ನಿಟಿ ಲೀವ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಫಸ್ಟು 12 ವೀಕ್ಸ್ ಇತ್ತು, ಈಗ 26 ವೀಕ್ಸಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ. ಸೊ ಇದು ಏನು ಮಾಡ್ತಿದೆ ಫೈನಾನ್ಷಿಯಲ್ ಸಪೋರ್ಟನ್ನು ಪ್ರೊವೈಡ್ ಮಾಡ್ತಿದೆ ಯಾರಿಗೆ ವುಮೆನ್ ಎಂಟರ್ಪ್ರಿನರ್ಸಿಗೆ. ಸೊ ಅವರು ಸ್ಮಾಲ್ ಎಂಟರ್ಪ್ರೈಸಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂಡರಲ್ಲಿ ಫೈನಾನ್ಷಿಯಲ್ ಸಪೋರ್ಟನ್ನು ಕೂಡ ಪ್ರೊವೈಡ್ ಮಾಡ್ತಿದೆ. ಅದು ಕೂಡ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಆಗಿರೋದ್ರಿಂದ 9,000 ಬಿಲಿಯನ್ ಇದನ್ನು ಅಮೌಂಟನ್ನು ಇಲ್ಲಿ ಡಿಸ್ಪರ್ಸ್ ಮಾಡ್ತಿದ್ದಾರೆ. ಸೊ ಅಂಡರ್ ದಿಸ್ ಸ್ಕೀಮ್ ಸೊ ಅರೌಂಡ್ 70% ಅಕೌಂಟ್ಸ್ ಏನಿದೆ ಈ ಒಂದು ಸ್ಕೀಮ್ ಅಂಡರಲ್ಲಿ ಅದರಲ್ಲಿ 70% ಅಕೌಂಟು ವುಮೆನ್ಸ್ದೇ ಇದೆ ಅಂತ ಹೇಳ್ತಿದ್ದಾರೆ ಮುದ್ರಾ ಯೋಜನೆ ಅಡಿಯಲ್ಲಿ. ದ ಕಂಟ್ರಿ ಎನ್ಶೂರಿಂಗ್ ಎಜುಕೇಷನ್, ಟ್ರೈನಿಂಗ್, ಸ್ಕಿಲ್ಲಿಂಗ್, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಸೊ ಅಂದರೆ ಎಜುಕೇಷನ್ ವಿಷಯದಲ್ಲಿರ್ಬೋದು, ಟ್ರೈನಿಂಗ್ ವಿಷಯದಲ್ಲಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟಲ್ಲಿರ್ಬೋದು, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟಲ್ಲಿರ್ಬೋದು, ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಈಕ್ವಲ್ ರೆಮ್ಯುನರೇಷನ್ನ ಪ್ರೊವೈಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಸೊ ಅದು ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಕೂಡ ಇವರು ಎನ್ಶೂರ್ ಮಾಡ್ತಿದ್ದಾರೆ. 2014 G20 ಲೀಡರ್ಸು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನಲ್ಲಿ ಗ್ಯಾಪ್ ಏನಿದೆ ಅದನ್ನು ರೆಡ್ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವರ್ಕ್ ಮಾಡ್ತಿದ್ದಾರೆ 2014ಇಂದ. ಸೊ 2025 ಈ ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ಸ್ ಏನಿದೆ ಅದನ್ನು 2025 ಅಷ್ಟರಲ್ಲಿ 25%ನ
ಮಾಡಬೇಕು ಅಂತ ಹೇಳಿ ಅವರು ವರ್ಕ್ ಮಾಡ್ತಿದ್ದಾರೆ. ಇನ್ ರೀಸೆಂಟ್ ಇಯರ್ಸ್ ಆಲ್ಮೋಸ್ಟ್ G20 ಕಂಟ್ರೀಸ್ ಮೇಡ್ ಪ್ರೋಗ್ರೆಸ್ ಇನ್ ಈಕ್ವಲ್ ಆಪರ್ಚುನಿಟೀಸ್ ಆ್ಯಂಡ್ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ಲೇಬರ್ ಮಾರ್ಕೆಟ್ ಆ್ಯಂಡ್ ರಿಡಕ್ಷನ್ ಆಫ್ ದ ಜೆಂಡರ್ ಪೇ ಗ್ಯಾಪ್. ಸೊ G20 ಕಂಟ್ರೀಸ್ ಏನಿದೆ ಇವರು ಇದಕ್ಕೋಸ್ಕರ ವರ್ಕ್ ಮಾಡ್ತಿದ್ದಾರೆ ಅಲ್ವಾ, ಅದರಲ್ಲಿ ಪ್ರೋಗ್ರೆಸ್ನ ಕಂಡಿದ್ದಾರೆ. ಯಾವ್ಯಾವ ವಿಷಯದಲ್ಲಿ ಅಂದರೆ ಈಕ್ವಲ್ ಆಪರ್ಚುನಿಟಿ ಪ್ರೊವೈಡ್ ಮಾಡೋದ್ರಲ್ಲಿ ಮತ್ತು ಪಾರ್ಟಿಸಿಪೇಷನ್ ಆಫ್ ವುಮೆನ್ ಲೇಬರ್ ಮಾರ್ಕೆಟಲ್ಲಿ ವುಮೆನ್ ಪಾರ್ಟಿಸಿಪೇಷನ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ಮತ್ತು ಜೆಂಡರ್ ಪೇ ಗ್ಯಾಪ್ ಏನಿದೆ ಅದನ್ನು ಕೂಡ ರೆಡ್ಯೂಸ್ ಮಾಡೋದ್ರಲ್ಲಿ ಇವರು ಸಕ್ಸಸ್ನ ಕಂಡಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಪ್ರೊಸೆಸ್ ಆಫ್ ರೆಡ್ಯೂಸಿಂಗ್ ಜೆಂಡರ್ ಇನ್ಈಕ್ವಾಲಿಟೀಸ್ ಏನಾಗ್ತಿದೆ ಅದು ಸ್ಲೋ ಡೌನ್ ಆಗ್ತಿದೆ. ಏನಕ್ಕೋಸ್ಕರ ಅಂದರೆ COVID-19 ಪ್ಯಾಂಡಮಿಕ್ಕಿಂದ ಈ ಒಂದು ಇನ್ಈಕ್ವಾಲಿಟಿ ರೆಡ್ಯೂಸ್ ಮಾಡೋ ಪ್ರೋಸೆಸ್ ಏನಿದೆ ಅದು ಸ್ಲೋ ಆಗಿದೆ ಅಂತಲೇ ಹೇಳ್ಬೋದು ಗ್ಲೋಬಲ್ ಎಕನಾಮಿನಲ್ಲಿ. ಸೊ G20 ರೋಡ್ ಮ್ಯಾಪ್ ಏನಿದೆ ಟುವರ್ಡ್ಸ್ ಈ ಬ್ರಿಸ್ಬೆನೆ ಟಾರ್ಗೆಟ್ ಏನಿತ್ತು, ಸೊ ಅಲ್ಲಿ 2020 ರೋಡ್ ಮ್ಯಾಪ್ ಇದೆ. ಸೊ ಆ ರೋಡ್ ಮ್ಯಾಪ್ ಪ್ರಕಾರ ಕೆಲವೊಂದು ಗೈಡ್ಲೈನ್ಸ್ ಇದೆ. ಇದು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಆಫ್ ವುಮೆನ್ ಎಂಪ್ಲಾಯ್ಮೆಂಟ್ ಮೇಲೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಆಫ್ ವುಮೆನ್ ಎಂಪ್ಲಾಯ್ಮೆಂಟ್ನ ಇನ್ಕ್ರೀಸ್ ಮಾಡೋದಕ್ಕೆ ವರ್ಕ್ ಮಾಡ್ತಿದೆ. ಮತ್ತು ಈಕ್ವಲ್ ಆಪರ್ಚುನಿಟೀಸ್ ಮತ್ತು ಅಚೀವಿಂಗ್ ಬೆಟರ್ ಔಟ್ಕಮ್ ಆಫ್ ಲೇಬರ್ ಮಾರ್ಕೆಟ್ನ ಎನ್ಶೂರ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಮೋರ್ ದ್ಯಾನ್ ಡಿಸ್ಟ್ರಿಬ್ಯೂಷನ್ ಆಫ್ ವುಮೆನ್ ಮತ್ತು ಮೆನ್ ಅಕ್ರಾಸ್ ದ ಸೆಕ್ಟರ್ಸ್ ಆ್ಯಂಡ್ ಆಕ್ಯುಪೇಷನ್. ಸೊ ವುಮೆನ್ ಆಕ್ಯುಪೇಷನ್ಸ್ನ ಜಾಸ್ತಿ ಮಾಡಬೇಕು, ಅದು ವುಮೆನ್ ವರ್ಕ್ ಫೋರ್ಸ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಇದಕ್ಕೆ ವರ್ಕ್ ಮಾಡ್ತಿದೆ. ಜೆಂಡರ್ ಪೇ ಗ್ಯಾಪ್ನ ಟ್ಯಾಕಲ್ ಮಾಡೋದು ಇದ್ರದ್ದು ಒಂದು ಉದ್ದೇಶ ಆಗಿದೆ. ಪ್ರಮೋಟಿಂಗ್ ಮೋರ್ ಬ್ಯಾಲೆನ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪೇಯ್ಡ್ ಆ್ಯಂಡ್ ಅನ್ಪೇಯ್ಡ್ ವರ್ಕ್ ಬಿಟ್ವೀನ್ ವುಮೆನ್ ಆ್ಯಂಡ್ ಮೇನ್. ಸೊ ಅಂದರೆ ಈಗ ಅನ್ಪೇಯ್ಡ್ ಆಲ್ಮೋಸ್ಟ್ ವುಮೆನ್ಸು ಹೋಮ್ ಮೇಡ್ ಕೆಲಸ ಮಾಡ್ತಿರೋದ್ರಿಂದ ಅವರಿಗೆ ಅನ್ಪೇಯ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಅನ್ಪೇಯ್ಡ್ ಮತ್ತು ಪೇಯ್ಡ್ ವರ್ಕ್ ಗ್ಯಾಪ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಇವರು ವರ್ಕ್ ಮಾಡ್ತಿದ್ದಾರೆ. ಮತ್ತು ಡಿಸ್ಕ್ರಿಮಿನೇಷನ್ ಆ್ಯಂಡ್ ಜೆಂಡರ್ ಸ್ಟೀರಿಯೋಟೈಪ್ಸ್ ಇನ್ ದ ಲೇಬರ್ ಮಾರ್ಕೆಟ್, ಈ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಏನಿದೆ ಲೇಬರ್ ಮಾರ್ಕೆಟಲ್ಲಿ ಅದನ್ನು ಕೂಡ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ನಾವು ಕೆಲವೊಂದು G20 ಬಗ್ಗೆ ಫ್ಯಾಕ್ಟ್ಸನ್ನು ತಿಳ್ಕೊಳ್ಬೇಕು. ಇಂಟರ್ ಗೌರ್ಮೆಂಟಲ್ ಫಾರಮ್ ಕಂಪ್ರೈಸಿಂಗ್ ಆಫ್ 19 ಕಂಟ್ರೀಸ್ ಆ್ಯಂಡ್ ಯುರೋಪಿಯನ್ ಯೂನಿಯನ್. ಸೊ ಅಂದರೆ 19 ಕಂಟ್ರೀಸ್ ಇದೆ, ಒಂದು ಯುರೋಪಿಯನ್ ಯೂನಿಯನ್ ಇದೆ ಅಂತಲೇ ಹೇಳ್ಬೋದು. ಇಟ್ ವರ್ಕ್ಸ್ ಟು ಅಡ್ರೆಸ್, ಏನು ಇದ್ರ ಮೇನ್ ಇಂಟೆನ್ಷನ್ ಅಂದರೆ ಗ್ಲೋಬಲ್ ಎಕನಾಮಿನಲ್ಲಿ ಏನೇನು ಇಶ್ಯೂಸ್ ಇದೆ ಅದ್ರ ರಿಲೇಟೆಡ್ ಆಗಿ ಇದು ವರ್ಕ್ ಮಾಡುತ್ತೆ. ಇದೊಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ವರ್ಕ್ ಮಾಡುತ್ತೆ, ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ಗೋಸ್ಕರ ವರ್ಕ್ ಮಾಡುತ್ತೆ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಈ ಮೂರು ಇದ್ರದ್ದು ಮೇನ್ ಇಂಟೆನ್ಷನ್ ಅಂತಲೇ ಹೇಳ್ಬೋದು. ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಕ್ರಿಯೇಟ್ ಮಾಡಬೇಕು, ಕ್ಲೈಮೇಟ್ ಚೇಂಜ್ ಮಿಟಿಗೇಟ್ ಮಾಡಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು. ದಿಸ್ ಆರ್ ದ 3 ಮೇಜರ್ ಏಮ್ ಆಫ್ ದಿಸ್ G20. ಮತ್ತು ಇದರಲ್ಲಿ ಮೋಸ್ಟ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕನಾಮೀಸು ಇದೆ G20ನಲ್ಲಿ. ಅದರಲ್ಲಿ ಇಂಡಸ್ಟ್ರಿಯಲೈಸ್ಡು ಇದೆ, ಡೆವಲಪಿಂಗ್ ನೇಷನು ಇದೆ. ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಮೆಂಬರ್ ಆಫ್ G20. ಅದೇ ನಾವು G7ನ ಕನ್ಸಿಡರ್ ಮಾಡಿದ್ರೆ ಬರೀ ಡೆವಲಪ್ಡ್ ನೇಷನ್ಸ್ ಮಾತ್ರ ಇದೆ, ಅದರಲ್ಲಿ ಡೆವಲಪಿಂಗ್ ನೇಷನ್ಸ್ ಇಲ್ಲ. ಬಟ್ G20ನಲ್ಲಿ ಡೆವಲಪಿಂಗ್ ನೇಷನ್ಸು ಕೂಡ ಇನ್ಕ್ಲೂಡ್ ಆಗಿದೆ ಅಂತಲೇ ಹೇಳ್ಬೋದು. That's all for today. Thank you all. If you have any doubts you can ask in the comment section. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಟಾಪರ್ IAS ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ನೀವು ಇಮಿಡಿಯೇಟ್ ನೋಟಿಫಿಕೇಷನ್ನ ಪಡ್ಕೊಳ್ಬೋದು. ಥ್ಯಾಂಕ್ ಯು.